ಮೇಡಮ್, ಮೊನ್ನೇನೋ ಆಂಧ್ರದಲ್ಲಿ ಬಾಯ್ಕಟ್ ಮಾಡ್ತೀನಿ, ತೆಲುಗುಲಿ ಬಿಡಲ್ಲ ಕಾಂತಾರ ಅಂತ ಏನು ಹೇಳ್ತಿದ್ರು ಅವ್ರಿಗೆಲ್ಲ ಒಂದೇ ಮಾತು ಹೇಳ್ತೀನಿ. ಈ ಚಿತ್ರದಲ್ಲಿ ಏನು ನಟನೆ ರಿಷಬ್ ಶೆಟ್ಟಿ ಅವ್ರು ಮಾಡಿದ್ದಾರೆ, ಕತೆ ಏನಿದೆ, ನೀವು ನಿಜವಾಗ್ಲೂ ನಿಮ್ಮ ಇಂಡಸ್ಟ್ರಿಗೆ ಅವ್ರಿಗೆ ಹೇಳ್ತಾ ಇರೋದು, ಈ ಥರ ಒಂದು ಕತೆ ಬರೆದು ಈ ಥರ ಒಂದು ಫಿಲಮ್ ಮಾಡಿ ಈ ಥರ ಒಂದು ನಟನೆ ನಿಮ್ಮ ಹೊರಗಡೆ ರಾಜ್ಯದ ಯಾವುದೇ ನಟ ಆಗಿರಲಿ, ಯಾವುದೇ ಡೈರೆಕ್ಟರ್ ಆಗಿರಲಿ, ನಿಮ್ಮ ಕೈಲಾದರೆ ಇದನ್ನು ಮೀರಿಸ್ಬಿಟ್ಟು ನೀವು ಕಟ್ ಮಾಡ್ಕೊತೀರೋ ಮೀರಿಸ್ಬಿಟ್ಟು ಆಮೇಲೆ ತೋರಿಸಿ, ಆಮೇಲೆ ಕಟ್ ಮಾಡೋದ ಬೇಡವ ಅಂತ ನೋಡ್ಕೋತೀವಿ. ಅದು ಬಿಟ್ಬಿಟ್ಟು ಇಲ್ಲಿ ಬಾಯ್ಕಟ್ ಮಾಡ್ತೀವಿ, ಕಾಂತಾರ ಬಿಡಲ್ಲ, ಇನ್ನೊಂದು ಬಿಡಲ್ಲ, ಇದೆಲ್ಲ ಕತೆ ಕಾದಂಬರಿ ಅಲ್ಲ, ಇಲ್ಲೆಲ್ಲ ನಡೆಯಲ್ಲ. ನೀವು ಅಲ್ಲಿ ಬಾಯ್ಕಟ್ ಮಾಡಿದ್ರೆ ನಿಮ್ಮ ತೆಲುಗು ಇಂಡಸ್ಟ್ರಿ ಯಾವುದೇ ಚಿತ್ರಗಳು ಕರ್ನಾಟಕದಲ್ಲಿ ನಾವು ಬಿಡಲ್ಲ. ಅರ್ಥ ಆಯ್ತಾ? ಚಿತ್ರ ನೋಡಿ, ಪ್ರೇಕ್ಷಕರಾಗಿ ನೋಡಿ, ಸಿನಿಮಾ ಚೆನ್ನಾಗಿಲ್ವಾ ರಿಜೆಕ್ಟ್ ಮಾಡಿ. ಅದು ಬಿಟ್ಬಿಟ್ಟು ಕಟ್ ಮಾಡ್ತೀನಿ, ಬಾಯ್ಕಟ್ ಮಾಡ್ತೀನಿ, ಈ ಕತೆ ಅಲ್ಲ. ಕನ್ನಡ ಇಂಡಸ್ಟ್ರಿ ಅವ್ರ ಹತ್ರ, ಕನ್ನಡಿಗರ ಹತ್ರ ಯಾವುದೇ ಕಾರಣಕ್ಕೂ ನಡೆಯಲ್ಲ ಮೇಡಮ್. ಯಾರಿಗೆ ಮೇಡಮ್? ಅದು ಕನ್ನಡನೇ. ಅದು ಅಲ್ಲಿ ಏನಾಗುತ್ತೆ, ಆ ಒಂದು ಇದರಿಂದ ಮಾಡಿರೋದ್ರಿಂದ ಒಂದೂವರೆ ಸಾವಿರ ವರ್ಷದ ಹಿಂದೆ ಮಾಡಿರೋದ್ರಿಂದ ಅದು ನೀಟಾಗಿ ನೀವು ನೋಡಿದ್ರೆ ಭಾಷೆನೇ ಬೇಕಾಗಿಲ್ಲ. ಅಲ್ಲಿ ವಿಸಲ್ ನೋಡಿದ್ರೇನೆ ಏನು ನಡೀತಿದೆ, ಏನು ಆಗ್ತಿದೆ ಅನ್ನೋದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋತಾರೆ. ಭಾಷೆ ಅಂತಲ್ಲ, ಅದನ್ನ ನೋಡಿದ್ರೆ ಗೊತ್ತಾಗುತ್ತಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು, ಯಾರ್ಯಾರು ಇದ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ರು, ಯಾರ್ಯಾರು ಇದ್ರ ಬಗ್ಗೆ ತಪ್ಪಾಗಿ ವಿಮರ್ಶೆ ಮಾಡ್ತೀರೋ ಅವ್ರಿಗೆಲ್ಲರಿಗೂ ಹೇಳೋದು ಅಷ್ಟೇ, ಹೊರಗಡೆಯವ್ರಿಗೂ ಒಳಗಡೆಯವ್ರಿಗೂ ನಿಮ್ಮ ಕೆಪಾಸಿಟಿ ಇದ್ದರೆ ಈ ಥರ ಒಂದು ಚಿತ್ರನ ಮಾಡಿ, ಈ ಥರ ಒಂದು ಡೈರೆಕ್ಷನ್ ಮಾಡಿ, ಈ ಥರ ಒಂದು ನಟನೆ ಮಾಡಿ, ಆ ನಟನೆಯಲ್ಲಿ ಆಸ್ಕರ್ ಅವಾರ್ಡ್ ಅದೇನು ಅವಾರ್ಡ್ ತೊಗೊಂಡ್ರಲ್ಲ ಅದನ್ನು ತಗೊಂಡು ಕಾಂತಾರನ ವಿರೋಧಿಸ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಚೆನ್ನಾಗಿತ್ತು. ಸೂಪರ್ ಬೆಂಕಿ ಮೂವಿ ಚೆನ್ನಾಗಿದೆ, ಸಖತ್ತಾಗಿದೆ. ಸೂಪರ್ ಚೆನ್ನಾಗಿದೆ. ತುಂಬಾ ಚೆನ್ನಾಗೈತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಹೀರೋಯಿನ್ ತುಂಬಾ ಚೆನ್ನಾಗಿದ್ದಾನೆ. ಸೂಪರ್ ಆಗಿತ್ತು ಫಿಲಮ್. ಈ ಥರ ಫಿಲಮ್ ನೋಡೇ ಇಲ್ಲ ನಾನು ಇತಿಹಾಸದಲ್ಲಿ. ಚೆನ್ನಾಗಿದೆ. ಏನು ಸಖತ್ತಾಗಿತ್ತು ಪಿಕ್ಚರ್. ಫುಲ್ ಗೂಸ್ ಬಂಪ್ಸ್ ಬರ್ತಾ ಇತ್ತು ನೋಡ್ಬೇಕಾರೆಲ್ಲ. ಸೂಪರ್ ಪಿಕ್ಚರ್. ಚೆನ್ನಾಗಿದೆ ಫಿಲಮ್. ಮತ್ತೆ ಇನ್ನೊಂದು 2ನೇ ಅಧ್ಯಾಯ ನೋಡ್ತಾ ಇದ್ದೀವಿ, ಕಾಯ್ತಾ ಇದೀವಿ ಎಲ್ಲರೂ ಮಾಡ್ಕೊಂಡು. ಸೂಪರ್ ಆಗಿದೆ. ಸೂಪರ್ ಥ್ರಿಲ್ಲರ್ ಮೂವಿ. ಆಕ್ಟಿಂಗ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ. ಪಾರ್ಟ್ 1 ಇದು ಚೆನ್ನಾಗಿದೆ, ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ. ನೈಸ್.